ಓಂ ಶಾಂತಿ 16-4-2026 ಸದ್ಗುರುವಾರ ಸಂದೇಶ ಶಶಿ ಸಹೋದರಿ ಅವರಿಂದ. ಓಂ ಶಾಂತಿ. ಇಂದು ಸದ್ಗುರುವಾರ ದಿನ. ಎಲ್ಲರ ಸ್ನೇಹ ತುಂಬಿದ ನೆನಪುಗಳೊಂದಿಗೆ ನಾನು ವತನವನ್ನು ತಲುಪಿದ್ದೆ. ಇಂದು ವತನದ ದೃಶ್ಯ ಬಹಳ ಸುಂದರವಾಗಿ ವ್ಯತ್ಯಾಸವಾಗಿತ್ತು. 4 ಕಡೆಯಲ್ಲೂ ಮಿಂಚುತ್ತಿರುವ ಬೆಳಕಿನ ಕಿರಣಗಳು ಕಂಡುಬಂದಿತ್ತು. ಒಂದು ಕಡೆ ಬಾಬಾರವರು ನಿಂತಿದ್ರು. ಬಾಬಾರವರ ಮುಂದೆ 3 ಬಹಳ ಸುಂದರವಾದ ಪೆಟ್ಟಿಗಳು ಇದ್ದವು. ಪ್ರತಿಯೊಂದು ಪೆಟ್ಟಿಯ ಒಳಗಡೆ ಏನಿದೆ ಎಂದು ನೋಡುವ ಮುನ್ನ ಆ ಒಂದು ಪೆಟ್ಟಿಯ ಮೇಲೆ ಮಾಡಲ್ಪಟ್ಟ ಅಲಂಕಾರವು ಬಹಳ ಆಕರ್ಷಣೆಯಾಗಿತ್ತು. ಅದನ್ನು ಕೈಯಲ್ಲೆತ್ತಿಕೊಂಡು ನೋಡಬೇಕು ಎಂದು ಅನಿಸಿತ್ತು. ಬಾಬಾರವರು ಸಹ ಬಹಳ ಪ್ರೀತಿಯಿಂದ ಆ 3 ಪೆಟ್ಟಿಗಳನ್ನು ನೋಡುತ್ತಾ ಮುಗುಳ್ನಗುತ್ತಾ ಇದ್ದರು. ಕೆಲವು ಕ್ಷಣಗಳ ನಂತರ ಬಾಬಾರವರು ಹೇಳಿದರು, ಮಗು ನೋಡುತ್ತಿದೆಯಲ್ಲವೇ ಎಂದು ಕೇಳಿದರು. ಅದಕ್ಕೆ ನಾನು, ಬಾಬಾ, ಈ ಪೆಟ್ಟಿಗಳು ಎಷ್ಟೊಂದು ಸುಂದರವಾಗಿದೆ. ಪ್ರತಿಯೊಂದು ಮಗುವಿಗೂ ಇದನ್ನು ಕೊಟ್ಟರೆ ಅವರು ಎಷ್ಟೊಂದು ಖುಷಿ ಪಡೆಯುತ್ತಾರಲ್ಲವೇ ಎಂದು ಹೇಳಿದೆ. ಅದಕ್ಕೆ ಬಾಬಾರವರು ಹೇಳಿದರು, ಬಾಬಾ ಕೊಡುತ್ತಾನೇ ಇದ್ದಾರೆ. ಈ ಪೆಟ್ಟಿಗಳು ಇವತ್ತು ಯಾಕಿಲ್ಲಿ ಇಡಲಾಗಿದೆ ಎಂದು ಕೇಳಿ ಮುಂದೆ ಬಾಬಾ ಹೇಳಿದ್ರು, ಬಾಬಾರವರ ಪ್ರತಿಯೊಂದು ಮಗುವನು ಬಹಳ ವಿಶೇಷವಾದವರು. ಪ್ರತಿಯೊಂದು ಮಗುವಿನ ಒಳಗೆ ಬಹಳಷ್ಟು ವಿಶೇಷಗಳಿವೆ ಮತ್ತು ಬಾಬಾರವರಿಗೆ ಪ್ರತಿಯೊಂದು ಮಗು ಬಹಳ ಪ್ರಿಯವಾದವರು, ಜಗತ್ತಿನ ಮುಂದೆ ಪೂಜ್ಯನೀಯರು. ಯಾವೊಂದು ವಸ್ತು ಬಹಳ ಅಮೂಲ್ಯವಾಗಿದೆಯೋ ಅದು ಇಡುವಂತ ಜಾಗವು, ಅದರ ಹೊರಗಿನ ಸ್ವರೂಪವು ಬಹಳ ಅಮೂಲ್ಯವಾಗಿಯೇ ಇರುತ್ತದೆ. ಬಾಬಾರವರ ಮಕ್ಕಳು ವಿಶೇಷವಾಗಿ ಮುದ್ದಾದ ರತ್ನಗಳ ಆಗಿದ್ದಾರೆ ಎಂದು ಹೇಳಿದ ಬಾಬಾರವರು, ಈಗ ಈ ಪೆಟ್ಟಿಯನ್ನು ನೋಡು ಮಗು ಎಂದರು. ನಾನು ಆ ಪೆಟ್ಟಿಗಳನ್ನು ನೋಡುತ್ತಿದ್ದಾಗ ಅವುಗಳು ತೆಗೆದುಕೊಂಡವು. ಪ್ರತಿಯೊಂದು ಪೆಟ್ಟಿಯ ಒಳಗಡೆ ಬಹಳ ಸುಂದರವಾದ ವಜ್ರಗಳು ಪ್ರಕಾಶಿಸುತ್ತಾ ಇತ್ತು. ಅವುಗಳಿಂದ 4 ಕಡೆ ಬೆಳಕಿನ ಕಿರಣಗಳು ಮಿಂಚುತ್ತಾ ಹರಡುತ್ತಿತ್ತು. ಅದನ್ನು ನೋಡುವುದಕ್ಕೆ ಬಹಳ ಸುಂದರವಾಗಿತ್ತು. ಬಾಬಾರವರು ಹೇಳಿದರು, ಪ್ರತಿಯೊಂದು ಮಗು ಬಾಬಾರವರ ವಿಶೇಷ ರತ್ನ ಆಗಿದ್ದಾರೆ ಮತ್ತು ಒಂದೊಂದು ಮಗುವಿನ ಆಂತರ್ಯ ಬಹಳ ವಿಶೇಷವಾದದ್ದಾಗಿದೆ. ಅದರಿಂದ ಬಾಬಾರವರು ತಮ್ಮ ಹೃದಯ ಸಿಂಹಾಸನ ಎಂಬ ಪೆಟ್ಟಿಯಲ್ಲಿ ಮತ್ತು ಮಗು ಪ್ರತಿಯೊಬ್ಬರನ್ನು ಕೂರಿಸಿದ್ದಾರೆ. ಮಕ್ಕಳ ವಿಶೇಷ ಎಷ್ಟು ಪ್ರಮಾಣದಲ್ಲಿದೆಯೋ ಅದಕ್ಕೆ ತಕ್ಕ ಹಾಗೆ ಅವರ ಬಾಹರ್ಯ ಸ್ವರೂಪವೂ ಕೂಡ ಬಹಳ ಸುಂದರವಾಗಿ ಇರುತ್ತದೆ. ಆಗಾಗ ದೇವತಾ ಸ್ವರೂಪ, ಆಗಾಗ ಬ್ರಾಹ್ಮಣರ ಆತ್ಮಿಕ ಸ್ವರೂಪ, ಆಗಾಗ ಫರಿಸ್ತಾ ಸ್ವರೂಪ. ಈ 3 ಸ್ವರೂಪಗಳು ಏನಿವೆಯೋ ಅದರ ಬಾಹರ್ಯ ಸ್ವರೂಪ ಕೂಡ ಬಹಳ ಅನುಭವವನ್ನು ಮಾಡಿಸುವಂಥದ್ದಾಗಿದೆ. ಹೇಗೆ ಯಜ್ಞದ ಆರಂಭದಲ್ಲಿ ದಾದಿಯರುಗಳ ದ್ವಾರ, ಯಜ್ಞ ಆಧಾರ ಮೂರ್ತಿಗಳ ದ್ವಾರ ಅವರುಗಳನ್ನು ನೋಡುವವರಿಗೆ ಬಹಳಷ್ಟು ಅನುಭವಗಳು ಉಂಟಾಗುತ್ತಿತ್ತು. ಬಾಬಾರವರನ್ನು ನೋಡುವವರಿಗೂ ಸಹ ಹಳೆಯ ಜಗತ್ತಿನ ನೆನಪು ಮರೆತು ಹೋಗಿ ಒಂದಲ್ಲ ಒಂದು ಪ್ರಾಪ್ತಿ ಅನುಭವ ಮಾಡುತ್ತಾ ಇದ್ದರೂ ಅವರನ್ನು ನೋಡಿದವರು.
ಹೀಗೆ ಹೇಳುತ್ತಾ ಬಾಬರವರು ಮುಂದುವರೆದರು. ಈಗ ನಡೆಯುತ್ತಿರುವ ವರ್ತಮಾನ ಸಮಯದ ಅನುಸಾರ ಬಾಬರವರು ತಮ್ಮ ಪ್ರತಿಯೊಂದು ಮಗುವಿಗೂ ತಮ್ಮ ಛತ್ರ ಛಾಯದ ರಕ್ಷಣೆಯನ್ನು ಕೊಡುತ್ತಿದ್ದಾರೆ. ಪ್ರತಿಯೊಂದು ಮಗುವಿಗೂ ಅಲಂಕಾರ ಮಾಡಿಸುತ್ತಿದ್ದಾರೆ. ಜಗತ್ತಿನ ಮುಂದೆ ಬೆಳಕಿನ ಕಿರಣಗಳನ್ನು ಹರಡುವುದಕ್ಕಾಗಿ ಮಕ್ಕಳ ಬ್ರಾಹ್ಮಣ ಸ್ವರೂಪ, ಪರಿಸ್ಥ ಸ್ವರೂಪದ ರಾಯಲ್ಟಿ ಏನಿದೆಯೋ ಅದರ ದ್ವಾರ ಬೆಳಕಿನ ಕಿರಣಗಳನ್ನು ಹರಡುವುದಕ್ಕಾಗಿ ಮಕ್ಕಳನ್ನು ತಂದೆ ತಯಾರು ಮಾಡುತ್ತಿದ್ದಾರೆ. ಮಕ್ಕಳು ಅದೇ ರೀತಿ ಆಗುತ್ತಲೂ ಇದ್ದಾರೆ. ಈ ರೀತಿ ಬಾಬರವರು ಹೇಳಿದ ಕೆಲವು ಗಳಿಗೆಗಳ ನಂತರ ನಾನು ಯಾವುದನ್ನು ನೋಡಿದೆನೆಂದರೆ, ಮೊದಲನೇ ಪೆಟ್ಟಿಯಿಂದ ಬೆಳಕಿನ ಕಿರಣಗಳು 4-6 ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತಿತ್ತು. ಎರಡನೆಯ ಪೆಟ್ಟಿಯ ಬೆಳಕಿನ ಕಿರಣಗಳು ಕೆಲವು ಬಾರಿ ಹೊಳೆಯುತ್ತಿತ್ತು, ಕೆಲವು ಬಾರಿ ಆರಿ ಹೋಗಿತ್ತು, ಕೆಲವು ಬಾರಿ ಅದರ ಬೆಳಕಿನ ವೇಗ ತೀಕ್ಷ್ಣವಾಗಿತ್ತು, ಕೆಲವು ಬಾರಿ ಆ ಕಿರಣಗಳು ಹೊರಡುವ ವೇಗ ತಣ್ಣಗಾಗ್ಬಿಟ್ಟಿತ್ತು. ಅದನ್ನು ನೋಡಿ ಬಾಬರವರು ಹೇಳಿದ್ರು, ಈಗಲೂ ಸಹ ಬಾಬರವರ ವಿಶೇಷ ರತ್ನಗಳ ಸ್ಥಿತಿ ಹೇಗಿದೆ ಅಂದರೆ, ಆಗಾಗ ಬಾಹರ್ಯ ಜಗತ್ತಿನ ಸಂಘದಲ್ಲಿ ಹೋಗ್ಬಿಡ್ತಾರೆ. ಬಾಹರ್ಯ ಜಗತ್ತಿನ ವಾತಾವರಣದ ಪ್ರಭಾವದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಇದರಿಂದ ಬಿಡುಗಡೆ ಮಾಡುವುದಕ್ಕಾಗಿ ತಂದೆ ಅವರುಗಳ ವಿಶೇಷತೆಯ ದ್ವಾರ ಶಕ್ತಿ ಸಂಪನ್ನ ಮಾಡುತ್ತಿದ್ದಾರೆ. ಅದರಿಂದ ಕೆಲವು ಬಾರಿ ಅವರುಗಳು ಏರುವ ಅನುಭವ ಮಾಡುತ್ತಾರೆ. ನಂತರ ತಮ್ಮ ಹಿಂದಿನ ಸ್ಥಿತಿ ಏನಿದೆಯೋ ಅದರಿಂದ ಅವರ ಒಂದು ಸ್ಥಿತಿಗತಿ ಕಡಿಮೆಯಾಗ್ಬಿಡ್ತದೆ. ಈ ರೀತಿ ಏರುತ್ತಾ ಇಳಿಯುತ್ತಾ ಇದ್ದಾರೆ. ಮೂರನೇ ಪಟ್ಟಿ ಏನಿತ್ತೋ ಅದು ನೋಡುತ್ತಿದ್ದಾಗ ಆಟೋಮೆಟಿಕ್ ಆಗಿ ಓಪನ್ ಆಯಿತು. ಅದರಿಂದ ಬಂದ ಪ್ರಕಾಶ ಬಹಳ ಡಲ್ ಆಗಿತ್ತು. ಅದನ್ನು ನೋಡಿ ಬಾಬರವರು ಹೇಳಿದ್ರು, ಈಗ ಕೂಡ ಕೆಲವು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ನಕಾರಾತ್ಮಕ ವಿಷಯಗಳನ್ನು ಚಿಂತನೆ ಮಾಡ್ತಾರೆ. ಅದು ಪುರುಷಾರ್ಥಕ್ಕಾಗಿ ಇರ್ಬೋದು, ಪರಿಸ್ಥಿತಿಗಳ ಕಾರಣಕ್ಕಾಗಿರ್ಬೋದು, ಅನೇಕ ವಿಷಯಗಳಲ್ಲಿ ಧೈರ್ಯವಿಲ್ಲದೆ ಇದ್ದಾರೆ. ಅವರುಗಳಿಗೂ ಸಹ ಬಾಬರವರು ಬಹಳ ಶಕ್ತಿಯನ್ನು ನೀಡಿದರೂ ಅದನ್ನು ಅವರುಗಳು ಅನುಭವ ಮಾಡುವುದಿಲ್ಲ. ಬಾಬರವರು ಅಂತೂ ಮಕ್ಕಳಿಗೆ ಸದಾ ತಮ್ಮ ಛತ್ರ ಛಾಯೆಯನ್ನು ಕೊಡುತ್ತಿದ್ದಾರೆ. ಅದು ಕೆಲವು ಸಂದರ್ಭಗಳಲ್ಲಿ ಅವರುಗಳಿಗೆ ಅನುಭವವೂ ಆಗುತ್ತದೆ, ಕೆಲವೊಮ್ಮೆ ಅನುಭವ ಆಗದೇನೂ ಹೋಗುತ್ತದೆ. ಮೊದಲನೇ ಪೆಟ್ಟಿಯ ಮಕ್ಕಳು ತಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಪರಮಾತ್ಮ ತಂದೆಯನ್ನು ತಮ್ಮ ಜೊತೆಗಾರರನ್ನಾಗಿ ಮಾಡಿಕೊಂಡು ಬಾಬರವರ ಛತ್ರ ಛಾಯೆಯನ್ನು ಅನುಭವ ಮಾಡುತ್ತಲೇ ಇರುತ್ತಾರೆ. ಈ ರೀತಿ ಬಾಬರವರು ಹೇಳಿದಾಗ ನಾನು ಕೇಳಿದೆ, ಬಾಬಾ ಈ ರೀತಿ ಕೊರತೆ ಉಳ್ಳ ಮಕ್ಕಳಿಗೆ ಈಗ ಏನ್ ಮಾಡಬೇಕು ಎಂದು. ಅದಕ್ಕೆ ಬಾಬರವರು ಹೇಳಿದ್ರು, ಮಕ್ಕಳೆಲ್ಲರೂ ಈಗ ಲಕ್ಷ್ಯವನ್ನು ತಗೋಬೇಕು. ಹೇಗೆ ತಂದೆ ಪ್ರತಿಯೊಂದು ಮಗುವಿನ ಮಹಿಮೆಯನ್ನು ಮಾಡುತ್ತಿದ್ದಾರೆ, ಪ್ರತಿಯೊಂದು ವಿಶೇಷ ರತ್ನವನ್ನು ತನ್ನ ಹೃದಯ ಸಿಂಹಾಸನದಲ್ಲಿ ಕೂರಿಸಿದ್ದಾರೆ. ಈ ಖುಷಿಯಲ್ಲಿ ಮಕ್ಕಳು ಸದಾ ಇರಿ. ಬಾಬರವರೇ ನಮ್ಮನ್ನು ಆರಿಸಿಕೊಂಡಿದ್ದಾರೆ, ಬಾಬರವರೇ ನಮ್ಮನ್ನು ತಮ್ಮ ಜೊತೆಗಾರರನ್ನಾಗಿ ಮಾಡಿಸಿಕೊಂಡಿದ್ದಾರೆ, ಬಾಬರವರೇ ನಮ್ಮ ಛತ್ರ ಛಾಯೆಯಾಗಿ ಇದ್ದಾರೆ. ಮತ್ತು ಈ ವರ್ತಮಾನ ಸಮಯಕ್ಕೆ ತಕ್ಕ ಹಾಗೆ ಮಕ್ಕಳು
ತಮ್ಮ ಶಕ್ತಿ ಸ್ವರೂಪವನ್ನು, ಶೀತಲ ಸ್ವರೂಪವನ್ನು ಧಾರಣೆ ಮಾಡಬೇಕಾಗಿದೆ. ವರ್ತಮಾನ ಸಮಯ ಮಕ್ಕಳಿಗೆ ಹಲವಾರು ಪ್ರಕಾರದ ಅನುಭವಗಳನ್ನು ಮಾಡುತ್ತಿದೆ. ಆ ಸಮಯದಲ್ಲಿ ಮಕ್ಕಳು ಶಕ್ತಿ ಸ್ವರೂಪವಾಗಿ ಇರಿ. ನಾವು ಸರ್ವಶಕ್ತಿವಾನ್ ತಂದೆಯ ಮಕ್ಕಳಾಗಿದ್ದೀವಿ. ಇದೇ ಸ್ಮೃತಿಯಿಂದ ಪರಿಸ್ಥಿತಿಗಳನ್ನು ನೋಡುತ್ತಲೂ ತಮ್ಮ ಆಂತರಿಕ ಸ್ಥಿತಿಯನ್ನು ಶೀತಳವಾಗಿ, ಏಕರಸವಾಗಿ ಮಾಡಿಕೊಳ್ಳಿ. ಮತ್ತೆ ಜಗತ್ತಿನ ಆತ್ಮಗಳಿಗೆ ಶಕ್ತಿಯ ಕಿರಣಗಳನ್ನು ತಮ್ಮ ರಾಯಲ್ ಸಂಸ್ಕಾರದ ವೈಬ್ರೇಷನ್ ದ್ವಾರ ಮತ್ತು ಯೋಗ ಸ್ಥಿತಿಯ ದ್ವಾರ ಅವರುಗಳಿಗೆ ನಿಮ್ಮ ಯೋಗದ ಕಿರಣಗಳನ್ನು ನೀಡಿ. ಮತ್ತೆ ನಿಮ್ಮನ್ನು ನೋಡುತ್ತಿರುವ ಎಲ್ಲರಿಗೂ ಇಂತಹ ಅನುಭವವೇ ಆಗಿ ಬರಲಿ. ಅಂತಹ ಅನುಭವ ನಿಮ್ಮಿಂದ ಆದಾಗ ಅವರುಗಳು ಪರಮಾತ್ಮ ನನ್ನ ಮೊರೆಯನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ ಮತ್ತು ನಾವು ಅವರಿಂದ ನಮ್ಮದೇ ಆದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಎಂದು ಅನುಭವ ಆಗುತ್ತದೆ. ಈ ರೀತಿ ಹೇಳಿದ ನಂತರ ಬಾಬರವರು ಎಲ್ಲರನ್ನೂ ಇಮರ್ಜ್ ಮಾಡಿದ್ರು. ಎಲ್ಲರ ಕೈಯಲ್ಲಿ ಬಹಳ ಸುಂದರವಾದ ಆ ಪಟ್ಟಿ ಇತ್ತು. ಅದರಲ್ಲಿ ಬಹಳ ಸುಂದರವಾದ ಪ್ರಕಾಶಿಸುವ ವಜ್ರ ಅಥವಾ ರತ್ನ ಇತ್ತು. ಅದರಿಂದ ಜಗತ್ತಿನ 4-6 ಕಡೆಗೂ ಸುಂದರವಾದ ಪ್ರಕಾಶವು ಮತ್ತು ಅದರ ವೈಬ್ರೇಷನು ಸಹ ಹರಡುತ್ತಾ ಇತ್ತು. ಅದನ್ನು ನೋಡಿ ಬಾಬಾರವರು ಹೇಳಿದ್ರು, ಸದಾಕಾಲ ಮಕ್ಕಳು ಗಮನ ಇಟ್ಟುಕೊಳ್ಳಿ, ನಾವು ಭಗವಂತನ ವಿಶೇಷ ರತ್ನ ಮತ್ತು ಬಾಬಾರವರ ಛತ್ರ ಛಾಯೆ ಒಳಗಡೆನೆ ಇದ್ದೀವಿ. ನಮ್ಮ ಆಂತರಿಕ ಸ್ಥಿತಿಯನ್ನು ಪವರ್ಫುಲ್ ಆಗಿ ಮಾಡಿಕೊಳ್ಳಬೇಕಾಗಿದೆ. ಎಂತಹ ಬಿರುಗಾಳಿಗಳೇ ಬರಲಿ, ಆದರೆ ನಮ್ಮ ಆಂತರಿಕ ಸ್ಥಿತಿಯ ವೈಬ್ರೇಷನ್ ದ್ವಾರ ನಾವು ಸದಾ ಪ್ರಕಾಶವನ್ನು ಹೆಚ್ಚಿಸ್ತಾ ಇರಬೇಕು, ಹೊಳೆಯುತ್ತಾ ಇರಬೇಕು ಮತ್ತು ಬೇರೆ ಎಲ್ಲರಿಗೂ ಅದರ ಅನುಭವವನ್ನು ಮಾಡಿಸುತ್ತಲೂ ಇರಬೇಕು. ಈ ರೀತಿ ಬಾಬಾರವರು ಹೇಳಿದ ನಂತರ ಎಲ್ಲ ಮಕ್ಕಳಿಗೂ ತನ್ನ ಪ್ರೀತಿಯನ್ನು ಕೊಡುತ್ತಿದ್ದರು. ಎಲ್ಲರ ಕೈಯಲ್ಲಿ ಆ ಒಂದು ಸುಂದರವಾದ ಆ ಒಂದು ಪಟ್ಟಿ ಕಂಡು ಬಂದಿತ್ತು. ಅದರಿಂದ ಅದರ ಒಳಗಿದ್ದ ಆ ರತ್ನದ ಪ್ರಕಾಶತೆಯ ಕಿರಣ ಮಕ್ಕಳಿಗೆ ಅಲಂಕಾರ ಮಾಡುವಂತದಾಗಿ ಆಗಿತ್ತು. ಬಾಬಾರವರು ಹೇಳಿದ್ರು, ನನ್ನ ಮಕ್ಕಳು ಸದಾ ಸರ್ವಕಾಲವು ಗುಣಗಳಲ್ಲಿ ಅಲಂಕರಿಸಲ್ಪಡುತ್ತಿದ್ದಾರೆ, ಶಕ್ತಿಗಳಲ್ಲಿ ಭರ್ಪೂರಾಗಿದ್ದಾರೆ. ಇದೇ ಸ್ವರೂಪದಲ್ಲಿ ನೀವು ಇರಬೇಕು. ನಂತರ ಬಾಬಾ ಈ ರೀತಿ ಹೇಳಿದ ನಂತರ ಬಾಬಾರವರಿಗೆ ಭೋಗ ಸ್ವೀಕಾರ ಮಾಡಿಸಲಾಯಿತು. ನಂತರ ಬಾಬಾರವರು ಸಹ ತನ್ನ ಹಸ್ತಗಳಿಂದ ಮಕ್ಕಳಿಗೆ ಭೋಗನ್ನು ಸ್ವೀಕಾರ ಮಾಡಿಸಿದರು. ನಂತರ ಯಾರು ಭೋಗಿಡಕ್ಕೆ ನಿಮಿತ್ತ ಆಗಿದ್ರು ಅವರುಗಳ ನೆನಪನ್ನು ಬಾಬಾರವರಿಗೆ ತಲುಪಿಸಲಾಯಿತು. ಅದಕ್ಕೆ ಪ್ರತಿಯಾಗಿ ಬಾಬಾರವರು ಸಹ ಎಲ್ಲರಿಗೂ ದೃಷ್ಟಿಯನ್ನು ನೀಡಿ ತಮ್ಮ ಪ್ರೀತಿ ನೆನಪುಗಳನ್ನು ಕೊಟ್ಟರು. ಓಂ ಶಾಂತಿ, ಓಂ ಶಾಂತಿ. ಅವ್ಯಕ್ತ ಬಾಬ್ದಾದರವರ ಮಿಲನ ನಮಗೆ 2017ನ ನಂತರ ಸಾಕಾರದಲ್ಲಿ ಸಿಗ್ತಾ ಇಲ್ಲ ಎಂದರೂ ಕೂಡ ನಮಗೆ ಸಮಯ ಎಂಥದ್ದಾಗಿದೆ ಅಂದ್ರೆ ನಾವೆಲ್ಲರೂ ಸಹ ಅವ್ಯಕ್ತ ಬಾಬ್ದಾದರವರ ಸಮಾನ ಅವ್ಯಕ್ತ ಸ್ಥಿತಿಯನ್ನು ಧಾರಣೆ ಮಾಡುವ ಸಲುವಾಗಿ ಈ ಸಮಯ ನಮಗೆ ಒದಗಿಸಲಾಗಿದೆ. 69ರವರೆಗೂ ಪುರುಷಾರ್ಥ ಮಾಡಿ ಸಂಪೂರ್ಣವನ್ನು ಸಾಕಾರ ಬ್ರಹ್ಮ ಹೇಗೆ ತಯಾರು ಮಾಡಿದ್ರು ಅದರ ಹಾಗೆ ಸಮಯ ಇತ್ತು. ಬ್ರಹ್ಮ ಬಾಬಾ ಅವ್ಯಕ್ತ ಆದ ನಂತರ ಆ ಗಳಿಗೆಯಿಂದಲೇ ಎಲ್ಲ ಮಕ್ಕಳಿಗೂ ಕೂಡ ಅವ್ಯಕ್ತ ಪಾಲನೆ ಸಿಗ್ತಾ ಇತ್ತು.
ಆ ಅವ್ಯಕ್ತ ಪಾಲನೆ ದ್ವಾರ ಅವ್ಯಕ್ತ ಸ್ಥಿತಿಯನ್ನು ಧಾರಣೆ ಮಾಡುವಂತ ಒಂದು ವಿಧಾನ ಕೂಡ ಮಕ್ಕಳಿಗೆ ಸಿಗ್ತಾ ಬಂದಿದೆ. ಈಗ ಸಂಪೂರ್ಣವಾಗಿ ಸಂಪನ್ನವಾಗಿ ಆ ಬ್ರಾಹ್ಮಣ ಸಂಸ್ಕಾರ ಪರಿಸ್ಥಿತ ಒಂದು ಪಾರ್ಟ್ ಬಾಪ್ ಸಮಾನ್ ಪಾರ್ಟ್ ಜಗತ್ತಿನ ಮುಂದೆ ಎಲ್ಲರೂ ಪ್ರತ್ಯಕ್ಷ ಪ್ರಮಾಣದಲ್ಲಿ ತೋರಿಸುವಂತ ಕಾಲ ಬಂದೇ ಬಿಟ್ಟಿದೆ. ಬಾಬರವರು ಮತ್ತೆ ಮತ್ತೆ ಕಾಶನ್ ಮತ್ತು ಸೆಳೆತವನ್ನು ಮಾಡುತ್ತಿದ್ದಾರೆ ಅದರ ಕಡೆ. ಮುಖ್ಯವಾಗಿ ಪ್ರತಿಯೊಂದು ಸದ್ಗುರುವಾರದಲ್ಲಿ ಬಾಬಾ ಅವರಿಂದ ಬರುವಂತ ಸೂಚನೆ ನಮಗೆ ವರ್ತಮಾನ ಸಮಯವನ್ನು ಮತ್ತು ಭವಿಷ್ಯಕ್ಕಾಗಿ ನಾವು ಏನ್ ತಯಾರಿ ಆಗಿರ್ಬೇಕು ಅನ್ನೋ ಒಂದು ವಿಚಾರ ಸಿಗ್ತಾನೆ ಇದೆ. ಆ ರೀತಿ ಮಕ್ಕಳು 3 ಬಗೆ ಇರ್ತಾರೆ ಅಂತ ಬಾಬರವರು ಸಾಕಾರ ಮುರಳಿಯಲ್ಲೂ ಹೇಳ್ತಾನೆ ಬಂದಿದ್ದಾರೆ. ಆನೆ ಸವಾರರು, ಕುದುರೆ ಸವಾರರು, ಕಾಲಾಳುಗಳು, ಶಿವಶಕ್ತಿ, ಪಾಂಡವ ಸೈನ್ಯ ಈ 3 ಪ್ರಕಾರದವರಾಗಿದ್ದಾರೆ ಎಂದು ಬಾಬಾ ಹೇಳ್ತಾನೆ ಬಂದಿದ್ದಾರೆ. ಆ 3 ಪ್ರಕಾರದವರು ಹೇಗಿದ್ದಾರೆ ಎಂದು ಬಾಬರವರು ಗುರುತಿಸಿದಾಗ ಎಲ್ಲವೂ ಅವರ ಒಂದು ನಡವಳಿಕೆಗಳು ಹೇಗಿರೋದ್ರಿಂದ ಅವರು ಯಾವ ವಿಭಾಗದಲ್ಲಿ ಇದ್ದಾರೆ ಎಂದು ಬಾಬಾ ತೋರಿಸ್ತಾರೆ. ಕುದುರೆ ಸವಾರರು ಅಂದ್ರೆ ಯಾತಕ್ಕೆ ಹಾಗೆ 2ನೇ ದರ್ಜೆಯಾಗಿ ಅವರನ್ನು ಹೇಳಲಾಗುತ್ತೆ, ಅದರ ಕಾರಣಗಳೇನು? ಕಾರಣಗಳು ಹೇಳಿದಾಗ ಮಕ್ಕಳು ತಮ್ಮಲ್ಲಿ ಆ ಕೊರತೆಗಳಿದ್ರೆ ಅದನ್ನು ನಿವಾರಣೆ ಮಾಡಿಕೊಂಡ್ರೆ ಅವರು ಪ್ರಧಾನ ದರ್ಜೆಗೆ ಹೋಗ್ಬಿಡ್ತಾರೆ. ಅಷ್ಟೇ ಅಲ್ಲಿರುವಂತ ಸೀಕ್ರೆಟ್. ಆ ಪ್ರಮಾಣದಿಂದ ನಾವು ನೋಡಿದಾಗ 16/4/2026 ಬಾಬ್ ದಾದಾರವರಿಂದ ನಾವು ಪಡ್ಕೊಂಡಿರುವ ಅವ್ಯಕ್ತ ವತನ ಸಂದೇಶ ಈ ರೀತಿ ಇದೆ. ಅದರಲ್ಲಿ ಬಾಬರವರು ತೋರಿಸ್ತಾರೆ 3 ಪ್ರಕಾರ ಮಕ್ಕಳನ್ನು ಗುರುತಿಸುವ ಸಲುವಾಗಿ ಅಲ್ಲಿ 3 ಪ್ರಕಾರದ ಪೆಟ್ಟಿಗಳನ್ನು ಸಂದೇಶಿ ನೋಡುತ್ತಾರೆ. ಪೆಟ್ಟಿಗಳೆಲ್ಲವೂ ಸುಂದರವಾಗಿಯೇ ಇರುತ್ತವೆ. ಅದರೊಳಗಡೆ ಇದ್ದ ವಜ್ರಗಳು ಅದರ ಒಂದು ಕಾರ್ಯ ಅದು ಹೇಗೆ ಮಾಡಿತ್ತು ಅಂದ್ರೆ ಆತ್ಮ ಆಂತರಿಕವಾಗಿ ಹೇಗಿದ್ದಾರೆ ಅಂತ. ಹೊರಗಡೆ ಸುಂದರ ಪಾಠ ಮಾಡ್ತಿದ್ದಾರೆ ಬ್ರಾಹ್ಮಣರಾಗಿ ಎಲ್ಲರೂ ಕೂಡ. ಭಗವಂತನ ಮಕ್ಕಳು, ಭಗವಂತನ ವಿದ್ಯಾರ್ಥಿಗಳು, ಭಗವಂತನ ಶಿಷ್ಯರು, ಭಗವಂತನ ಪ್ರಿಯ ಸಖಿಗಳು, ಸ್ನೇಹಿತರು, ಈ ರೀತಿ ಸಂಬಂಧ ಬದುಕು ಶ್ರೇಷ್ಠವಾಗಿ ಇರಬಹುದು ಬಾಹ್ಯದಲ್ಲಿ. ಆದರೆ ಆಂತರ್ಯದಲ್ಲಿ ಆತ್ಮಗಳು ಹೇಗಿದ್ದಾರೆ, 3 ಪ್ರಕಾರದವರು ಹೇಗಿದ್ದಾರೆ, ನಾವು ಈ 3 ಪ್ರಕಾರದಲ್ಲಿ ಯಾವ ಒಂದು ಸೆಕ್ಷನ್ ನಲ್ಲಿ ಇದ್ದೀವಿ, ಸ್ವಯಂ ನಮ್ಮನ್ನೇ ನಾವು ಚೆಕ್ ಮಾಡ್ಕೊಳ್ಳಕ್ಕೆ, ನಮ್ಮ ಕೊರತೆಗಳು ಏನಿವೆ ಅಂತ ತಿಳ್ಕೊಳ್ಳಕ್ಕೆ ಮತ್ತು ಅದನ್ನು ನಿವಾರಿಸಿಕೊಳ್ಳುವಂತ ವಿಧಾನವನ್ನು ಪಡ್ಕೊಳ್ಳಕ್ಕೆ ನಮಗೆ ಬಹಳ ಸಹಯೋಗವಾಗಿದೆ ಸಂದೇಶಗಳು ಇತ್ತೀಚೆಗೆ. ಅದರಲ್ಲಿ ಮೊದಲನೇ ಪ್ರಕಾರದ ಒಂದು ಪೆಟ್ಟಿಯಲ್ಲಿದ್ದ ರತ್ನವು ಬಹಳ ಹೊಳೆಯುತ್ತಾ ಇತ್ತು. ಅದರಿಂದ ಬಂದ ಬೆಳಕು 4 ಕಡೆ ಮಿಂಚುತ್ತಾ ಇತ್ತು. ಜಗತ್ತಿನ 4 ಕಡೆ. ಜಗತ್ತು ಅನ್ನೋದು ಬಹಳ ವಿಸ್ತಾರವಾದದ್ದು, ದೀರ್ಘವಾದದ್ದು, ಉದ್ದಗಲವಾದದ್ದು. 4 ಕಡೆ ಬೆಳಕನ್ನು ಬೀರುವ ಕಿರಣಗಳನ್ನು ಕೊಂಡಿತ್ತು ಆ ಮೊದಲನೇ ಪೆಟ್ಟಿಯಲ್ಲಿದ್ದ ವಜ್ರ. ಅದರ ವೈಬ್ರೇಷನ್ ಸಹ ಬೀರ್ತಾ ಇತ್ತು, ಬೆಳಕು ಬೀರುವ ಜೊತೆಯಲ್ಲಿ. ಅವ್ರು ಏನ್ ಮಾಡುತ್ತಾ ಇದ್ರು, ಏನ್ ಮಾಡುವುದರಿಂದ ಆತರ ಅದು ಪಾರ್ಟ್ ನಡೀತಾ ಇತ್ತು ಅನ್ನೋದನ್ನು ಕೂಡ ಬಾಬರವರು ಹೇಳಿದ್ರು. ಅವರು ತಾವಿಡುವ ಪ್ರತಿ ಹೆಜ್ಜೆಯನ್ನು ತಂದೆಯನ್ನು ಜೊತೆಗಾರ ಮಾಡಿಕೊಂಡಿದ್ರು. ಅವರು ಸದಾ ತಂದೆಯ ಛತ್ರ ಛಾಯೆಯೊಂದಿಗೆ ಇದ್ರು, ಈಶ್ವರ್ಯ ಮರ್ಯಾದೆಯೊಂದಿಗೆ ಇದ್ರು. ಪ್ರತಿ ಹೆಜ್ಜೆಯಲ್ಲೂ ತಂದೆಯನ್ನು ಜೊತೆಗಾರ ಇಟ್ಟುಕೊಂಡೇ ನಡೆದಿದ್ದಾರೆ. ಇದು ಕಾರಣ ಅಂತ ಬಾಬಾ ಹೇಳ್ತಾರೆ. ಈ ಕಾರಣದಿಂದ ಆ ಮಗುವಿನ ಬೆಳಕು ವೀರ್ಯವಾಗಿತ್ತು, 4 ಕಡೆ ಹರಡುತ್ತಿತ್ತು, ಮಿಂಚುತ್ತಾ ಇತ್ತು ಆ ರತ್ನ. ಬಾಬರವರು ಏನ್ ಬಯಸ್ತಾರೋ ಮಕ್ಕಳಲ್ಲಿ ಆ ಪಾರ್ಟ್ ಅನ್ನೋದು ಸ್ವತಃವಾಗಿ ಮಾಡ್ತಾ ಇದೆ. ಅದರಿಂದ ಅದು ಮೊದಲನೇ ಪಟ್ಟಿ ಆಯಿತು.
ಎರಡನೇ ಪೆಟ್ಟಿ, ಅದರಲ್ಲಿ ಅದು ಸುಂದರವಾದ ಪೆಟ್ಟಿಯಾಗಿತ್ತು. ಅಂದ್ರೆ ಸುಂದರವಾದ ಪಾರ್ಕ್ದಾರಿ ಆಗಿರ್ತಾರೆ ಹೊರಗಡೆ. ಮತ್ತು ಅವರ ಆಂತರಿಕ ಸ್ಥಿತಿ ಹೇಗಿತ್ತು ಎಂದು ಬಾಬರವರು ವರ್ಣನೆ ಮಾಡುವುದು, ಅದು ಕೆಲವು ಬಾರಿ ಪ್ರಕಾಶವಾಗಿತ್ತು, ಕೆಲವು ಬಾರಿ ಅದು ಆರೇ ಬಿಡ್ತು, ಆ ಬೆಳಕು ಆರೇ ಬಿಡ್ತು, ಕೆಲವು ಬಾರಿ ಹೊಳಿತಾ ಇತ್ತು. ಬಾಬರವರು ಅದಕ್ಕೆ ಟ್ಯೂಬ್ ಲೈಟ್ ಅನ್ನು ಉದಾಹರಣೆ ಹೇಳ್ತಾರೆ ಸಾಕಾರ ಮುರಳಿಗಳಲ್ಲಿ. ಕೆಲವು ಟ್ಯೂಬ್ ಲೈಟ್ಸು ಹಾಕಿದ್ರೆ ಬೆಳಕು ಬರುತ್ತೆ ಆರುತ್ತೆ, ಬರುತ್ತೆ ಆರುತ್ತೆ, ಬರುತ್ತೆ ಆರುತ್ತೆ, ಹಂಗ್ ಮಾಡ್ತಾ ಇರುತ್ತೆ. ಅದಕ್ಕೆ ಬಾಬಾ ಹೇಳಿದ್ರು, ಅದ್ರ ಬದಲು ಅದನ್ನ ಆಫ್ ಮಾಡ್ಬಿಡ್ಬೋದು ಅಂತ ಕೆಲವು ಮುರಳಿಗಳಲ್ಲಿ ಹೇಳ್ತಾ. ಆ ರೀತಿ ಇರ್ತಾರೆ ಈ ಎರಡನೇ ಪ್ರಕಾರವಾದ ಮಕ್ಕಳು. ಕೆಲವು ಬಾರಿ ಜೋರಾಗಿರ್ತಾರೆ, ಕೆಲವು ಬಾರಿ ಮರ್ತೇ ಬಿಡ್ತಾರೆ, ತನ್ನ ಸಂಗಮ ಯುಗವಾಸಿನೂ ನೆನಪೇ ಇರಲ್ಲ, ನಾನು ಆತ್ಮನೂ ನೆನಪು ಕೂಡ ಇರಲ್ಲ ಅಂದಾಗ ಆರ್ಬಿಟ್ಟಿರುತ್ತೆ ಆ ಜ್ಯೋತಿ. ಅದು ಕೆಲವು ಬಾರಿ ನೆನಪು ಬಂದಾಗ ಸ್ಪೀಡ್ ಆಗುತ್ತೆ, ಒಂದೇ ಸ್ಪೀಡು, ಬೆಳಕು ತೇಜೋಮಯವಾಗಿರುತ್ತೆ. ವಿಸ್ಮೃತಿ ಬಂದ ಕೂಡಲೇ ಫುಲ್ಲು ತಣ್ಣಗೆ ಆರೇ ಬಿಟ್ಟು ಆ ಬೆಳಕೆ ಇಲ್ಲದೆ ಆಗ್ಬಿಡ್ತಾ ಇದೆ. ಅದನ್ನು ನೋಡಿ ಬಾಬರವರು ಏನ್ ಮಾಡ್ತಾರಂದ್ರೆ, ಆ ಮಗುವಿಗೆ ಶಕ್ತಿಯನ್ನು, ಛತ್ರಛಾಯಿಯನ್ನು ಕೊಡ್ತಾರೆ ಬಾಬಾ. ಮಗು ಈ ರೀತಿ ಇದೆಯಲ್ವಾ, ಆ ಛತ್ರಛಾಯಿ ಕೊಡುವುದರಿಂದ, ಶಕ್ತಿ ಕೊಡುವುದರಿಂದ, ಅದನ್ನು ಕೊಡುವಾಗ ಈ ಮಗು ಎಚ್ಚರವಾಗುತ್ತೆ, ಬೆಳಕನ್ನು ಬೀರುತ್ತೆ. ಆ ಕೊಡುವುದನ್ನು ಕೂಡ ಆತ್ಮನು ನೆನಪಿದ್ದಾಗ ಅದನ್ನು ಅನುಭವ ಮಾಡುತ್ತೆ, ಬೆಳಕನ್ನು ಅದು ಕೂಡ ರಿಲೀಸ್ ಮಾಡುತ್ತೆ. ವಿಸ್ಮೃತಿಗೆ ಹೋದಾಗ, ತಾನು ದೇಹ ಅಂತ ಆಗ್ಬಿಟ್ಟಾಗ ಬಾಬರವರು ಕೊಡುವ ಶಕ್ತಿಯನ್ನು ಕೂಡ ಅದು ತಗೊಳ್ತಾ ಇಲ್ಲ ಅಂತಾರೆ ಬಾಬಾ ಅಂತೂ ಶಕ್ತಿ ಕೊಡ್ತಾನೆ ಇದ್ದಾರೆ, ಆದ್ರೆ ಆ ಮಗು ತಗೊಳ್ತಾ ಇಲ್ಲ. ಕಾರಣ ದೇಹದ ಒಳಗೆ ಕೂತಿದೆ, ಅದು ಅದರ ಆಂತರಿಕ ಶಕ್ತಿ ಏನು ಕೆಲಸ ಮಾಡ್ತಾ ಇಲ್ಲ. ಆಗ ತಂದೆ ಕೊಡ್ತಾ ಇದ್ರು ಶಕ್ತಿ ಅದಕ್ಕೆ ಕೊಟ್ಟದೇ ಗೊತ್ತಿಲ್ಲ ಅನ್ನೋ ತರದಲ್ಲಿ ಇರುತ್ತೆ. ಅದರಿಂದ ಅದು ತಣ್ಣಗಾಗ್ಬಿಟ್ಟಿರುತ್ತೆ, ಆರೋಗ್ಬಿಡುತ್ತೆ. ಕೆಲವೊಮ್ಮೆ ನಾನು ಆತ್ಮ ಅಂದಾಗ ಬಾಬಾ ಕೊಡೋ ಶಕ್ತಿ, ಆ ಉಮ್ಮಂಗ, ಉತ್ಸಾಹ, ಹೊಳಪು ಎಲ್ಲ ಕಂಡು ಬರುತ್ತೆ. ಏರುವುದು ಇಳಿಯುವುದು ಅನ್ನೋ ಪಾರ್ಟು ಆ ಎರಡನೇ ದರ್ಜೆ ಮಕ್ಕಳು ಮಾಡ್ತಾರೆ. ಅದಕ್ಕೆ ಕಾರಣಗಳನ್ನು ಸಹ ಬಾಬಾ ಹೇಳ್ತಾರೆ, ನಿವಾರಣೆಯನ್ನು ಬಾಬಾ ತೋರಿಸ್ತಿದ್ದಾರೆ. ಮೂರನೇ ಪಟ್ಟಿಯಲ್ಲಿದ್ದ ಮೂರನೇ ದರ್ಜೆಯಲ್ಲಿ ಇರುವ ಮಕ್ಕಳ ಸ್ಥಿತಿಗತಿ ಹೇಗಿದೆ ಅಂದ್ರೆ, ಅವ್ರಿಗೆ ಯಾವಾಗಲೂ ಅದರ ಬೆಳಕು ಡಲ್ ಆಗೇ ಇರುತ್ತೆ. ಮೊದಲನೇ ನಂಬರ್ಗೆ ಏನ್ ಪಾಲನೆ ಮಾಡ್ತಿದಾರೋ ಬಾಬಾ, ಅದೇ ಪಾಲನೆನೇ ಉಳಿದ ಎರಡು ಪಟ್ಟಿಗಳಲ್ಲಿ ಇದ್ದ ವಜ್ರಗಳಿಗೂ ಬಾಬಾ ಮಾಡ್ತಾ ಇರು ಏಕ ಸಮಾನ. ಆದ್ರೆ ಇವರುಗಳು ತನ್ನನ್ನು ತಾನೇ ಡಲ್ ಆಗಿಟ್ಕೊಳ್ತಾರೆ, ಬೆಳಕೇ ಇರಲ್ಲ. ಬೆಳಕು ಅನ್ನೋದು ಇದೆ, ಬಟ್ ಅದು ಬಹಳ ಡಲ್ ಆಗಿದೆ. ಅದಕ್ಕೆ ಕಾರಣ ಏನು ಅಂತ ಬಾಬರವರು ಹೇಳ್ತಾರೆ, ಇವರು ಮ್ಯಾಕ್ಸಿಮಮ್ ಟೈಮ್ ಹೊರಗಡೆನೇ ಇರ್ತಾರೆ, ಹೊರಗಡೆ ಸಂಘದಲ್ಲೇ ಇರ್ತಾರೆ. ಅವ್ರ ಜೊತೆ ಇವ್ರ ಜೊತೆ, ಅವ್ರ ವಿಚಾರ ಇವ್ರ ವಿಚಾರ, ಅವ್ರ ನೆನಪು ಇವ್ರ ನೆನಪು, ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರು, ಅಲ್ಲಿ ಏನ್ ನಡೀತದೆ, ಮನೇಲಿ ಏನ್ ನಡೀತದೆ, ಬೇರೆ ಪರದರ್ಶನ್ ಪರಚಿಂತನ್, ಅದೇ ಹೊರಗಡೆ ಇರೋದು. ಪರಚಿಂತನ್ ಪರದರ್ಶನ ಮಾಡ್ತಾ ಇರೋದ್ರಿಂದ ಆ ಸ್ವದರ್ಶನ್ ಸ್ವಚಿಂತನ್ ಆಫ್ ಆಗ್ಬಿಡುತ್ತೆ. ಮತ್ತು ಹೆಚ್ಚಿನ ಮಟ್ಟದಲ್ಲಿ ನೆಗೆಟಿವ್ ಆಗಿದ್ದಾರೆ. ನೆಗೆಟಿವ್ ಅಂದ್ರೆ ಅಸುರಿ ಪಾರ್ಟ್ ಮಾಡ್ತಿದ್ದಾರೆ. ಅದು ವ್ಯರ್ಥ ಇರ್ಬೋದು, ಅಥವಾ ಅಸಮರ್ಥ ಇರ್ಬೋದು, ಅಥವಾ ದೈಹಿಕ ಆಕರ್ಷಣೆ ಮತ್ತು ಅದರ ಹಾಗೆ ನೆನಪುಗಳು ಕೂಡ ಪ್ರಪಂಚದವರ ತರಾನೇ ಇರ್ತಾರೆ ಪಾರ್ಟ್. ಅವ್ರಿಗೆ ತನ್ನ ವಿಶೇಷತೆ ನೆನಪಿಗೆ ಬರಲ್ಲ, ಡಲ್ ಆಗಿದ್ದಾರೆ. ಅದನ್ನು ನೋಡಿ ಬಾಬರವ್ರೆ ಏನ್ ಮಾಡ್ತಾರಂದ್ರೆ ಶಕ್ತಿ ಕೊಡ್ತಾರಂತ ಮಕ್ಕಳಿಗೆ. ಶಕ್ತಿ ಇಲ್ಲದೆ ಇದ್ದಾರೆ ಮಕ್ಕಳು, ಶಕ್ತಿಯನ್ನು ಕೊಡಬೇಕು ಅಂತ ಶಕ್ತಿ ಕೊಡ್ತಿದ್ದಾರೆ. ಆಗ ಅದು ಕೂಡ ಸ್ವಲ್ಪ ಬೆಳಗುತ್ತೆ. ಈ ರೀತಿ ಮೂರು ಪ್ರಕಾರದ ಮಕ್ಕಳು ಬಾಬರವರು ತೋರಿಸ್ತಾರೆ. ಜನರಲ್ ಆಗಿ ಎಲ್ಲ ಮಕ್ಕಳು
ಲಕ್ಷ್ಯ ಇಟ್ಕೋಬೇಕು ಅಂತ ಬಾಬಾರವರು ಹೇಳ್ತಾರೆ. ಲಕ್ಷ್ಯ ಇಟ್ಕೊಳ್ಳಿ, ಸ್ಮೃತಿ ಇಟ್ಕೊಳ್ಳಿ. ಬಾಬಾರವರ ಪಾಲಿಗೆ ಮಕ್ಕಳ ಕಡೆಯಾದ ಒಂದು ದೃಷ್ಟಿಕೋನ ಹೇಗಿದೆ ಅಂದ್ರೆ, ಬಾಬಾರವರು ಹೇಳ್ತಾರೆ, ನಾನ್ ನೋಡ್ತೀನಿ ಎಲ್ಲ ನನ್ನ ಮಕ್ಕಳು ಪ್ರತಿಯೊಬ್ಬರು ಅವರು 3 ಕ್ಯಾಟಗರಿನಲ್ಲಿ ಯಾರೇ ಇರ್ಬೋದು, ಆದರೆ ಪ್ರತಿಯೊಂದು ಮಗುವಿನಲ್ಲಿ ಬಹಳಷ್ಟು ವಿಶೇಷತೆ ಇವೆ ಒಳಗಡೆ. ವಿಶೇಷತೆಗಳು ಇಲ್ಲದೆ ಬಾಬಾವ್ರ ಮಗು ಆಗು ಅಸಂಭವ ಅಂತ ಬಾಬಾ ಎಷ್ಟೋ ಮುರಳಿಗಳಲ್ಲಿ ಹೇಳ್ತಾರೆ. ಎಷ್ಟೋ ವಿಶೇಷಗಳಿವೆ. ಲಕ್ಷ್ಯ ಇಟ್ಕೊಳ್ಳಿ, ನಾನು ಬಹಳಷ್ಟು ವಿಶೇಷ ಇರುವಂತ ಆತ್ಮ, ನಾನು ಯಾವುದ ವಿಶೇಷತೆಯನ್ನು ಗುರುತಿಸ್ಬೇಕು, ಕಾರ್ಯದಲ್ಲಿ ತರಬೇಕು. ಆ ವಿಶೇಷತೆಗಳನ್ನು ತಂದೆ ನೋಡ್ತಿದ್ದಾನೆ. ಎಲ್ಲರ ಆಂತರಿಕ ಸ್ಥಿತಿಗತಿ ಏರ್ಪೇರಿದ್ರು ಕೂಡ ಮಕ್ಕಳಲ್ಲಿ ವಿಶೇಷತೆ ಇರುವುದರಿಂದ ಆ ವಿಶೇಷತೆಯನ್ನು ನೋಡಿ ಖುಷಿಯಾಗುವ ತಂದೆ ಪ್ರತಿಯೊಂದು ಮಗುವನ್ನು ತನ್ನ ಹೃದಯ ಸಿಂಹಾಸನದಲ್ಲಿ ಕೂರಿಸ್ಕೊಂಡಿದ್ದಾರೆ. ಆ ಪೆಟ್ಟಿಗೆಯಲ್ಲಿ ಮುತ್ತುಗಳ ರೂಪದಲ್ಲಿ ಮಕ್ಕಳನ್ನು ತುಂಬಿಕೊಂಡಿದ್ದಾನೆ. ಇದನ್ನು ನೆನಪಿಟ್ಕೊಳ್ಳಿ, ನಾನು ಎಲ್ಲಿದ್ದೀನಿ, ತಂದೆಯ ಹೃದಯ ಸಿಂಹಾಸನದ ಎಂಬ ಪೆಟ್ಟಿಗೆ ಒಳಗಡೆ ಮುತ್ತಿನ ಸಮಾನ ನಾನಿದ್ದೀನಿ. ಇದನ್ನು ನೆನಪಿಟ್ಕೊಳ್ಳುವುದೇ ನಿಮ್ ಲಕ್ಷ್ಯವಾಗಿರ್ಲಿ. ಸದಾ ನಾನು ತಂದೆಯ ಛತ್ರಛಾಯೆಯಲ್ಲಿದ್ದೀನಿ. ಯಾವುದೇ ಪ್ರಮಾಣದ ಬಿರುಗಾಳಿಗಳು ಬರಲಿ, ಆದರೆ ನಾನು ತಂದೆಯ ಛತ್ರಛಾಯೆಯಲ್ಲಿ ಸುರಕ್ಷಿತವಾಗಿದ್ದೀನಿ ಅನ್ನೋ ನಿಶ್ಚಯ ಬುದ್ಧಿ, ಸದಾ ಏಕರಸ ಸ್ಥಿತಿ, ಸದಾ ಶೀತಳತೆ, ಸದಾ ತಾನು ಯಾರು ಅನ್ನೋ ಸ್ಮೃತಿ, ಇವುಗಳೆಲ್ಲ ಮಕ್ಕಳು ಲಕ್ಷ್ಯವಾಗಿ ಇಟ್ಕೋಬೇಕು. ಮತ್ತು ನೀವು ಯಾರಾಗಿದ್ದೀರಿ ಅನ್ನೋದು ನಿಮ್ಮ ಆಂತರಿಕ ಸ್ಥಿತಿಯನ್ನು ನೀವು ತಯಾರು ಮಾಡಿದ್ದೇ ಆದ್ರೆ ಹೊರಗಡೆ ಕೂಡ ಅದರ ಪ್ರಭಾವ ಉಂಟಾಗುತ್ತೆ. ಹೇಗೆ ಅಮೂಲ್ಯ ವಸ್ತುವನ್ನು ಅಮೂಲ್ಯ ಜಾಗದಲ್ಲೇ ಇಟ್ಟಿರ್ತಾರೆ, ಆ ರೀತಿ ನೀವೆಲ್ಲರೂ ಅಮೂಲ್ಯವಾದವರು, ವಿಶೇಷ ಆತ್ಮಗಳು. ನಿಮ್ಮ ಹೊರಗಿನ ಸ್ವರೂಪ ಕೂಡ ನಿಮ್ಮ ಆಂತರಿಕ ಶಕ್ತಿಯನ್ನು ಪ್ರಕಟಿಸಬೇಕು. ಉದಾಹರಣೆಗೆ ಬಾಬಾರವರು ಹೇಳ್ತಾರೆ, ಯಜ್ಞದ ಆದಿರತ್ನಗಳು ಅಥವಾ ಯಜ್ಞದಲ್ಲಿ ಯಾರು ಈಶ್ವರೀಯ ಪಾರ್ಟಿಗೆ ತನ್ನನ್ನು ನಿಮಿತ್ತ ಅಂತ ಭಾವಿಸ್ಕೊಂಡಿದ್ರು, ಅವರುಗಳ ಮುಂದೆ ಬೇರೆ ಯಾರಾದರೂ ಪ್ರಪಂಚ ಮನುಷ್ಯರೇ ಕೂಡ ಇರ್ಬೋದು ಅಥವಾ ಈಶ್ವರೀಯ ಪರಿವಾರದವರೇ ಇರ್ಬೋದು, ಅವರ ಮುಂದೆ ಯಾರು ಹೋದಾಗಲೂ ಒಂದು ಅಮೂಲ್ಯವಾದ ಒಂದು ಅನುಭವವನ್ನು ಮಾಡ್ತಾರೆ. ಅವರು ವಿಶೇಷ ಅನುಭವವನ್ನು ಮಾಡ್ತಾರೆ. ಒಂದಲ್ಲ ಒಂದು ಅನುಭವ ಆಗುತ್ತದೆ ಅವರ ಮುಂದೆ ಹೋದಾಗ. ಮತ್ತು ಬ್ರಹ್ಮ ಬಾಬಾರವರ ಮುಂದೆ ಯಾರೇ ಹೋದ್ರು, ಏನೇ ಮಾತಾಡಲು ಹೋದ್ರು, ಅವ್ರಿಗೆ ಹಳೆಯ ಜಗತ್ತು ಮರೆತೇ ಹೋಗಿತ್ತು. ಹಳೆ ಜಗತ್ತಿನ ವಿಚಾರ ಮಾತಾಡೋ ಇಷ್ಟನೇ ಹೋಯಿತು. ಏನಾದ್ರೂ ಒಂದು ವಿಶೇಷ ಅನುಭವ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ರು ಎಂದು ಬಾಬಾರವರು ಹೇಳ್ತಾರೆ. ಆ ರೀತಿ ಮಕ್ಕಳೇ, ನೀವು ಲಕ್ಷ್ಯ ಇಟ್ಟುಕೊಳ್ಳಿ, ನೀವು ಯಾರು ಅನ್ನೋದನ್ನು, ನಿಮ್ಮ ವಿಶೇಷತೆ ಏನು ಅನ್ನೋದನ್ನು ತಿಳಿದು ಅವುಗಳನ್ನು ಹೊರಗೆ ತನ್ನಿ ಎಂದು ಬಾಬಾ ಹೇಳಿ ಎಲ್ರಿಗೂ ಇಮರ್ಜ್ ಮಾಡಿ ಎಲ್ರಿಗೂ ಶಕ್ತಿ ತುಂಬಿಸ್ತಾರೆ. ಆ ಶಕ್ತಿ ತುಂಬಿಸಿದಾಗ ಎಲ್ಲರಿಂದ ಬೆಳಕು ಉತ್ಪತ್ತಿ ಆಗುತ್ತೆ. ಆ ಉತ್ಪತ್ತಿ ಆದ ಬೆಳಕು ಅವರವರನ್ನೇ ಅಲಂಕಾರ ಮಾಡ್ತಲೂ ಇತ್ತು. ಬಾಬಾರವರು ಕೊಟ್ಟ ಶಕ್ತಿಯಿಂದ ಮಕ್ಕಳಿಗೆ ಅಲಂಕಾರವು ನಡೀತಾ ಇತ್ತು. ಬಾಬಾರವರು ತಮ್ಮ ಮಕ್ಕಳೆಲ್ರಿಗೂ ಈಗ ಆ ಸತ್ಯ ಜ್ಞಾನ, ಈ 4 ಸಬ್ಜೆಕ್ಟಿನ ಧಾರಣೆ ಏನಿದೆಯೋ, ವಿಶೇಷತೆಗಳು ಏನಿದೆಯೋ ಅವುಗಳ ದ್ವಾರ ಅಲಂಕಾರ ಮಾಡ್ತಾ ಇದ್ದಾರೆ. ಜಗತ್ತಿನ ಮುಂದೆ ನನ್ನ ಮಕ್ಕಳನ್ನು ನಿಲ್ಲಿಸುವ ಟೈಮ್ ಬಂದಾಗಿದೆ. ನನ್ನ ಮಕ್ಕಳೆಲ್ಲರನ್ನೂ ಸುಂದರವಾಗಿ ನಾನು ಮುಂದಿಡಬೇಕು ಅಂತ. ಅದಕ್ಕೆ ಮಕ್ಕಳು ಕೂಡ ಏನ್ ಮಾಡಬೇಕು, ತಮ್ಮ ಬ್ರಾಹ್ಮಣ ರೂಪ, ಪರಿಷ್ಠ ರೂಪ, ತಮ್ಮ ರಾಯಲ್ ಸಂಸ್ಕಾರ ಏನಿದೆಯೋ ಅದನ್ನು ಈಗ ತೋರಿಸುವಂತವ್ರಾಗಿ. ಅದರಿಂದ ನಿಮ್ಮ ಅಲಂಕಾರ ಬೇಗ ಬೇಗ ಆಗುತ್ತೆ. ಆಗ ನಿಮ್ಮಿಂದ ನಿಮ್ಮ ಆಂತರಿಕ ಶಕ್ತಿ ಒಳಗಡೆ ಏನಿದೆಯೋ ಅದರ ಪ್ರಭಾವ ವಾಯುಮಂಡಲದಲ್ಲಿ ಕಂಡು ಬರುತ್ತೆ. ಅನೇಕ ಆತ್ಮರಿಗೆ ನಿಮ್ಮಿಂದ ಅನುಭವವೂ ಆಗುತ್ತೆ.
ಅವ್ರಿಗೆ ಬೇಕಾದ ಅನುಭವ ಏನು, ಸುಖವೋ, ಶಾಂತಿಯೋ, ಸಮಾಧಾನವೋ, ನಂಬಿಕೆನೋ, ಧೈರ್ಯನೋ, ನಿರ್ಭಯತೆನೋ, ಅಥವಾ ಯಾರೋ ನಮಗಾಗಿ ನಮಗ್ ಬೇಕಾಗಿರೋದನ್ನು ಸಪ್ಲೈ ಮಾಡ್ತಿದ್ದಾರೆ ಎಂದು ನಿಮ್ಮಿಂದ ಅನುಭವ ಆಗಬೇಕು ಜಗತ್ತಿಗೆ. ಆಗ ಮನುಷ್ಯರು ಆಗಲೇ ದುಃಖಿ ಆಗಿದ್ದಾರೆ, ಅಶಾಂತಿ ಆಗಿದ್ದಾರೆ ಅಂದಾಗ ಅವ್ರಗಳಿಗೆ ಈ ರೀತಿಯ ಅನುಭವಗಳು ತಾನಾಗಿ ನಡೀತಾ ಇದ್ದಾಗ ಅವ್ರುಗಳು ಏನ್ ಫೀಲ್ ಮಾಡ್ತಾರಂದ್ರೆ, ಓ ಪರಮಾತ್ಮ ನಮ್ಮ ಕೊರತೆಗಳನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ, ನಮ್ಮ ಮೊರೆಗಳನ್ನು ಕೇಳಿಸ್ಕೊಳ್ತಿದ್ದಾರೆ, ನಮ್ಮ ಸಂಕಟಗಳನ್ನು, ನಮ್ಮ ಪ್ರಾರ್ಥನೆಗಳನ್ನು ಭಗವಂತ ಕೇಳಿಸ್ಕೊಳ್ತಾ ಇರೋದ್ರಿಂದಲೇ ನಾವು ಅಶಾಂತಿ ಆದಾಗ ನಮ್ಗೆ ಶಾಂತಿ ಫೀಲ್ ಆಗ್ತಾ ಇದೆ. ನಾವು ಧೈರ್ಯ ಕಳ್ಕೊಂಡಾಗ ನಮ್ಗೆ ಧೈರ್ಯ ಮನಸ್ಸಿನೊಳಗೆ ಬರ್ತಾ ಇದೆ, ತಾನಾಗಿ ಬರ್ತಾ ಇದೆ ಅಂದ್ರೆ ಆಗ ಭಗವಂತ ನನಗೋಸ್ಕರ ಏನೋ ಮಾಡ್ತಿದ್ದಾರೆ ಅನ್ನೋ ಭರವಸೆಯನ್ನು, ಆ ಒಂದು ಧೈರ್ಯವನ್ನು, ನಿಶ್ಚಯವನ್ನು, ಹಗುರತೆಯನ್ನು ಭಗವಂತ ಮಾಡಿಸ್ತಿದ್ದಾರೆ ನನಗಾಗಿ ಅನ್ನೋ ಅನುಭವವನ್ನು ಮಾಡ್ತಾರೆ. ಮಕ್ಕಳ ನಿಮ್ಮ ದ್ವಾರಾನೇ, ನೀವು ಮಾಡುವ ಪುರುಷಾರ್ಥ ದ್ವಾರ, ನೀವು ಕೊಡುವ ಅಥವಾ ನೀವು ಮಾಡುವ ಸೇವೆ ದ್ವಾರಾನೇ ತಂದೆ ನನಗಾಗಿ ಮಾಡ್ತಿದ್ದಾರೆ ಅಂತ ಜಗತ್ತು ಒಬ್ಬೊಬ್ಬರು ಕೂಡ ನೆನಪು ಮಾಡಲಿದ್ದಾರೆ ಮುಂದಕ್ಕೆ. ಆದ್ರಿಂದ ಬಾಬರವ್ರು ಹೇಳ್ತಾರೆ, ನಿಮ್ಮ ಆಂತರಿಕ ಸಂಪೂರ್ಣತೆಯ ಕಿರಣಗಳನ್ನು ಹೊರಗಡೆ ಕೊಡುವ ಕಾಲ ಇದು, ನಿಮ್ಮ ವಿಶೇಷತೆಗಳನ್ನು ಹಂಚುವ ಕಾಲ ಇದು. ಆ ರೀತಿ ಹಂಚುವುದರಿಂದಲೇ ಎಲ್ರಿಗೂ ತಂದೆ ನನಗೆ ಕೊಡ್ತಿದ್ದಾರೆ ಅನ್ನೋ ಅನುಭವ ಆಗುತ್ತೆ. ಆ ಪ್ರಮಾಣದಲ್ಲಿ ಮಕ್ಕಳ ದ್ವಾರಾನೇ ತಂದೆ ಜಗತ್ತಿನ ಮುಂದೆ ಪ್ರತ್ಯಕ್ಷ ಆಗಲಿದ್ದಾರೆ ಎಂದು ಹೇಳ್ತಾರೆ. ಈ ರೀತಿ ನಾವು ಈ 3 ಪ್ರಕಾರದ ಕ್ಯಾಟಗರಿನಲ್ಲಿ ಏನಿದೀವಿ, ನಾನು ಏನಾಗಿದ್ರೂ ಬಾಬಾ ನನ್ನನ್ನು ಮುಂದುವರ್ಸಕ್ಕೆ ಶಕ್ತಿಯನ್ನು ಕೊಡ್ತಲೇ ಇದ್ದಾರೆ ಅನ್ನೋದು ಸಿದ್ಧವಾಗುತ್ತೆ. ಅದರಿಂದ ನಮ್ಮ ಬಲಹೀನಗಳನ್ನು ತಿಳ್ಕೊಂಡು ತಂದೆಯನ್ನು ಜೊತೆಗಾರರನ್ನಾಗಿ ಮಾಡಿಕೊಂಡು ಅವರ ಶ್ರೀಮತ್ ಅನುಸಾರ ಅವರ ಜ್ಞಾನ ದ್ವಾರ ತಿಳ್ಕೊಂಡು ನಾವು ಪ್ರತಿಯೊಂದು ಹೆಜ್ಜೆಯಲ್ಲಿ ನಮ್ಮ ಬೆಳಕಿನ ಪ್ರಭಾವವನ್ನು, ಅದರ ವೈಬ್ರೇಷನ್ ಅನ್ನು ಜಗತ್ತಿಗೆ ಕೊಟ್ಟು ಎಲ್ರಿಗೂ ತಂದೆಯೇ ನೇರವಾಗಿ ಬಂದು ಮಾಡ್ತಿದ್ದಾರೆ ಅನ್ನೋ ಅನುಭವವನ್ನು ಮಾಡಿಸಬೇಕು ಎಂದು ಬಾಬಾರವರು ಬಯಸ್ತಾರೆ. ಅದರಿಂದ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡು ನಮ್ಮ ಪಾತ್ರವನ್ನು ತೀಕ್ಷ್ಣವಾಗಿ ಜಗತ್ತಿನ ಮುಂದೆ ತೋರಿಸುವಂತ ಕಾಲ ಬಂದಿದೆ ಅನ್ನೋ ಸೂಚನೆ ವರ್ತಮಾನದ್ದಾಗಿದೆ. ಓಂ ಶಾಂತಿ.